ಬಟ್ಟಿ ಕಟ್ಟಿಗೆ ಶಾಂತಕ್ಕಿಲ್ಲ. ಯಾರಿಲ್ಲಲ್ಲ, ಒಂದು 4 ಕಟ್ಟಿಗೆ ತೊಗೊಂಡೋದ್ರೆ ಒಂದು 4 ದಿನ ನೀರಾರ ಕಾಸ್ಬೋದು. ತೊಗೊಂಡೋಗ್ಬಿಡ್ತೀನಿ ತಡಿ. ಹಾಂ, ಚಲೋ ಆತ. 4 ಕಟ್ಟಿಗೆ ಈ ಗ್ಯಾಸಿಂದ ಇದ್ರೊಳಗೆ ಕಾಸಿ ಪೂರ್ಗಣದು ಉಂಟಾ? ಏನ ಪ್ರೇಮಿ ಅಲ್ಲೇ ಮಾಡತ್ತೀಯ? ಅವ್ವ ಹಾಡಿಬಿಟ್ಟು ಬಂದ್ಲು. ಯಾರು ಗಿರಿಜನ? ನಾ ಇದ ಯಾರಪ್ಪ ಹಿಂಗ್ ಓದಿರ್ತಾರ ಅಂತಾನೆ. ಏನ ಪ್ರೇಮಿ ಏನ್ ಮಾಡತ್ತಿ? ಅದು ಕೈಯೇನು ಉಂಗುರ ಬಿತ್ತಿಲ್ಲ, ಎಲ್ಲಿ ಬಿತ್ತವ ಅದನ್ನೇ ನೋಡ್ತಾ ಇದ್ದೆ. ಅದಕ್ಕೆ ಹುಡುಕ್ಯಾಡತ್ತೀನಿ ಶಾಂತಕ, ಸಿಗವಲ್ತು ನೋಡ. ನಿನ್ನ ಉಂಗ್ರ ಇಲ್ಲ ಹಿಡ್ಕೊಂಡೆ? ಅದು ಬಳ್ಳಾಗ ಒಂಚೂರು ಲೂಜ ಇತ್ತು, ಹಿಂಗೆ ಬೀಸ್ಕೊಂತ ಬರತ್ತೀನಿ. ನಾನು ಲಕ್ಷ ಕೊಡ್ಲಿಲ್ಲ, ಬಿದ್ದುಬಿಡ್ತಿಲ್ಲ. ಕಟ್ಟಿಗೆ ಬುಡ್ದಾಗ ಏನಾರು ಹೋತಾ ಅಂತ. ಹೌದಾ? ಅಯ್ಯೋ ದೇವ್ರೆ, ಮೊದ್ಲ ಈಗಿನ ಬಂಗಾರ ರೇಟ್ಗೆ ಬಂಗಾರ ಗಿಂಗಾರ ಕಳ್ಕೊಂಡ್ರ ಅಯ್ಯೋ ಮುಗಿದೋದ್ ಕತಿ ಬಿಡು. ತಿಗಿ ಹುಡ್ಕೊಂಡ್ ತಿಗಿ. ಗಿಜ್ಜಿ ನೀನು ಹುಡುಕ್ರಿ ಆತ ಒಂದೀಟ್, ನಾನು ಹುಡುಕ್ತೇನೆ. ಪಾಪ ಹುಡುಕ್ ಕೊಡಾನ ಸಿಕ್ಕ್ರ. ತಿಗಿಲ್ ತಡಿ. ಶಾಂತಕ, ಇಲ್ಲ ನಡಿತೈತಿ. ಅದೇನು ಬಂಗಾರದ್ದಲ್ಲ, ಪಾಸಿದ. ಗ್ಯಾರಂಟಿದೆ. ಮೊನ್ನೆ ಜಾತ್ರೆಯಾಗ ಹೋದಾಗ 150 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಜಾತ್ರೆಯಾಗ ತೊಗೊಂಡಿದ್ದು ಪಾಸಿದು, ಗ್ಯಾರಂಟಿ ಉಂಗ್ರ. ಹೌದಾ? ಅಯ್ಯೋ ನೀನು ಹುಡ್ಕ್ಯಾಳೋದು ನೋಡಿ ನಾನು ಹಂಗಾರೆ ಬಂಗಾರದನ ಅಂತ ಮಾಡಿದ್ದೆ. ಪಾಸಿದನ? ಹ್ಞೂ ಪಾಸಿದ. ಮತ್ತೆ ಶಾಂತಕ ಏನ್ ಮಾಡತ್ತಿದ್ದೆ? ಏನಿಲ್ಲಡ, ಕಟ್ಟಿಗೆ ಕಡೆನಾ ಅಂತೇಳಿ ಬಂದೆ. ಏನ್ ಮಾಡ್ತಿ ಹೇಳಿ? ಇವರು ಕಟ್ಟಿಗೆ ಕಡ್ದು ಬಕ್ಬರ್ಲಿ ಬಿದ್ದಂಗ ಆತ. ಹೇಳಿ ನನಗೆ ಸಾಕಾಗೋತು ಹೋಗತ್ತಾಗ. ಒಟ್ಟು ಕಟ್ಟಿಗೆ ಕಡ್ದು ಹಾಕ್ರಿ ಅಂತೇಳಿ 3 ದಿನ ಅಂತ ಹೇಳಾಕತ್ತಿ. ಈ ನಮ್ನಿ ಮಂಜ್ ಕೌದ್ ಕಟ್ಟಿಗೆ ನಾವು ಹಸೇ ಹಿತ್ಲಾಗಕತ್ತಾವ. ಯವ್ವ ತೆಗಿಯತ್ತಾಗ ಒಲಿನೇ ಉರಿಯಲ್ಲ. ನೀರ್ಗೀರ್ ಕಾಸಕ ಮಾಡಾಕ ಬೇಕಾ? ಸಾಕಾಗೋಕತ್ವ. ಅದಕ್ಕೆ ಇವತ್ತು ಒಂಚೂರು ನಾನೇ ಬಿಸಿಲಿಗೆ ಹಾಕಿದ್ದೆ. ಈ ಕಡ್ದು ಒಳಗಿಡಣ ಅಂತ ಬರ್ಬೇಕನ್ನೋ ಮಟ ಅಂದ್ರೆ ಹಾಗ ನಿಂತಿದ್ದೆ. ನೀವು ಒದ್ರಿದ್ ಕೇಳಿ ಬಂದ್ ನೋಡಿ. ಅಲ್ಲ ಶಾಂತಕ, ಆರಾಮ ಗ್ಯಾಸ್ನೇ ಮಾಡಬಾರ್ದನ? ಗ್ಯಾಸ್ನೇ ಮಾಡಕ್ಕೆ ನೀನು. ಅಲ್ಲ, ನೀರು ಕಾಸೋದು, ರೊಟ್ಟಿ ಮಾಡೋದು, ಬ್ಯಾಳೆ ಕುದಿಸೋದು ಇವೇನು ಸ್ವಲ್ಪಕ್ಕವ? ನೀರು ಕಾಸೋದೇ ಎಷ್ಟು ಮಂದಿ? ನಾನು, ನನ್ನ ಗಂಡ, ನನ್ನ 3 ಮಕ್ಕಳು ಅಂದ್ರೆ 5 ಗುಂಡಿ ನೀರು. ಗ್ಯಾಸ್ ಎದಕ್ಕೆ ಬರ್ತೈತಿ? 15 ದಿನನೂ ಬರೋದಿಲ್ಲ. ಹಂಗಾಗಿ ನಾವು ಅದ್ರಾಗ ಮಾಡೋದಲ್ಲವ. ಒಟ್ಟು ಅನ್ನ ಮಾಡಿರ್ತೀನಿ, ಸಾರು ಪಾರು ರೊಟ್ಟಿ ಮಾಡಿದ್ಮೇಲೆ ಕಿಚ್ಚಿರ್ತೈತಲ್ಲ, ಅದ್ರಾಗೆ ಒಗ್ಗರಣೆ ಹಾಕಿರ್ತೀನಿ. ಉಳಿದಿದ್ದು ಒಂಚೂರು ಗ್ಯಾಸಿನ ಮ್ಯಾಗ ಪಲ್ಯ ಗಿಲ್ಲೆ ಬಿಸಿ ಮಾಡೋದು ಬಿಡೋದು, ಅನ್ನ ಮಾಡೋದು, ಯಾರ ಬಂದ್ರೆ ಚಹಾ ಮಾಡೋದು, ನಾಷ್ಟಕ್ಕೆ ಮಾಡ್ಕೊಳ್ಳೋದು, ಇಂಥದ್ದು ಸಣ್ಣ ಪುಟ್ಟ ಗ್ಯಾಸಿನ ಮ್ಯಾಗ ಮಾಡ್ತೇವೆ ಅಷ್ಟೇ. ನೀರ್ಗೀರು ಕಾಸಲ್ಲ. ನೀರು ಕಾಸಿದ್ರೆಲ್ಲರೂ ಉಳಿತೈತನ? ಅದು ಕರೆ ಶಾಂತಕ. ಗ್ಯಾಸಿನ ರೇಟ್ ಏನು ಸ್ವಲ್ಪ ಆಗೈತೆನ? 890 ರೂಪಾಯಿ ಮೊನ್ನೆ ಕೊಟ್ಟಿದ್ದು ನಾನು. ಮೊದ್ಲು ಅಂದ್ರೆ ಏನಂದ್ರೆ ಅವ್ರು ತಂದು ಕೊಟ್ಟಿರ್ತಾರಲ್ಲ, ಅವ್ರದ್ದು ಅದ್ರಾಗ 20 ರೂಪಾಯಿ ಇರ್ತೈತಿ. ನಮ್ಮವ 30 ರೂಪಾಯಿ ಕೇಳ್ತಾನೆ ಹೆಚ್ಚಿಗೆ ಮ್ಯಾಗ. ಇಲ್ಲಪ್ಪ ಕೊಡೋದಲ್ಲ ಅಂತೇನಲ್ಲ, ಒದರಾಡ್ತಾನೆ. ಅಯ್ಯೋ ಇಲ್ಲಿ ಮಟ್ಟ ಹೊತ್ಕೊಂಬಂದು ಇಟ್ಟಿರ್ತೀವಿ, ಕೊಡ್ರಿ ಏನಾಗಲ್ಲ ಅಂತ ಬಾಯ್ ಮಾಡ್ತಾನೆ. ನಾನು ಕೊಡಲ್ಲಪ್ಪ, ಒಂದು 5 ರೂಪಾಯಿ 10 ರೂಪಾಯಿ ಅಷ್ಟೇ ಜಾಸ್ತಿ ಕೊಡ್ತೀನಿ. ಇರ್ಲಿ ಬೇಡ, ಏನು ಮಾಡಕತ್ತಿ ಹೇಳ. ಹೊತ್ಕೊಂಬಂದು ಇಟ್ಟಿರ್ತಾರ, ಖಾಲಿ ಸಿಲಿಂಡರ್ ಹೊತ್ಕೊಂಡು ಹೋಗ್ತಾರ, ತುಂಬಿ ಸಿಲಿಂಡರ್ ಹೊತ್ಕೊಂಡ್ ಬಂದಿರ್ತಾರ. ಹಂಗಾಗಿ ಕೊಡ್ಬೇಕಾಕತ್. ಮತ್ತೆ ಏನು ಮಾಡೋದು? ಒಂದು 20 ರೂಪಾಯಿದಾಗ ನಾವೇನು ಮನೆ ಕಟ್ಟಲ್ಲ. ಅಲ್ಲ ಶಾಂತಕ, 20 ರೂಪಾಯಿದಾಗ ಮನೆ ಕಟ್ಟಲ್ಲ ಅಂತೀನಿ ನೀನು ಕರೆ. ಆದರೆ ಈಗ ನಮ್ಮ ಒಂದು ದಿನಕ್ಕೆ ಎಷ್ಟು ಮನೆಗೆ ಕೊಡ್ತಾರವ ಅವರು? ಒಂದು 50 ಮನೆ ಒಂದು ದಿನಕ್ಕೆ? 50 ಅಕ್ಕತೆ ಒಂದು 30 ಅಕ್ಕತೆ? 30 ಮನೆ ಹಿಡ್ಕೊರವ ಹೋಲಿ. ನಿಮ್ಮ ಪ್ರಕಾರ ಒಂದು ಮನೆಗೆ 10 ರೂಪಾಯಿ ಹಿಡಿದ್ರೆ 300 ರೂಪಾಯಿ ಆಯ್ತು. ಇನ್ನು ಒಂದೊಂದು ಮನೆಗೆ 20 ರೂಪಾಯಿ 30 ರೂಪಾಯಿ ಹಿಡಿದ್ರೆ 600-700 ರೂಪಾಯಿ ಆಯ್ತು. ಅವ್ರಿಗೆ ಪಗಾರಕ್ಕಿಂತ ಜಾಸ್ತಿ ದಿನ 300-400 ರೂಪಾಯಿ ಇದೇ ಬೀಳ್ತೈತಿ, ಗೊತ್ತನ? ಅಯ್ಯೋ ಏನು ಮಾಡೋಕ್ಕಾಗತ್ತೆ ಗಿರ್ಜಿ? ಕೊಡಲಿಲ್ಲ ಅಂದ್ರೆ ತಂದೆಟ್ಟು ಕೊಡ್ತಾರನ? ಅಲ್ಲ, ಕಂಪ್ಲೇಂಟ್ ಮಾಡ್ಬೋದು. ಆದರೆ ಯಾಕೆ ಹೋಲತ್ತಾಗ ಏನೊಂದು 20 ರೂಪಾಯಿ ಆಯ್ತು, ಇಲ್ಲ 15 ರೂಪಾಯಿ ಕೊಡೋದಪ್ಪ, 10 ರೂಪಾಯಿ ಕೊಡೋದಪ್ಪ, ಕೊಟ್ಬಿಟ್ರೆ ಆಗಿ ಹೋಗತ್ತೆ ತಿಂಗ್ಳಕ್ಕೊಮ್ಮೆಲ್ಲ. ಹೌದಿಲ್ಲ? ಅಂತ 10 ರೂಪಾಯಿ ಏಸ್ ಕಳೆದಿರ್ತೇವೆ ಏನು ಹೊರತ್ತಾಗ ಅವರು ಒಂದು. ಮತ್ತು ಅಲ್ಲ, ತಿಂಗಳ ಬರುವ ಆಟ ಪಗಾರದಾಗ ಹೌದು ನಡಿಬೇಕಲ್ಲ. ತಿಂಗಳ 5 ದಿನ ಇದಾಟ ಹೊರಗಿಂದ ಕೈ ಖರ್ಚು ಅಂದ್ರೆ ನಡಿತೈತಿ. ಹಂಗೆ ಅನ್ಕೊಳ್ಳೋದು. ಮತ್ತೆ ಏನು ಮಾಡೋದು? ಅಲ್ಲ, ನೆನಪೈತಿಲ್ಲ ಎಲ್ಲರಿಗೆ? ನಾಳೆ ಒಂದ ದಿನ ಇಲ್ಲ, ನಾಡ್ದ ರಾತ್ರಿನ ತಿರುಪತಿಗೆ ಹೊಂಡ್ಬೇಕು. ಬೆಳಗ್ಗೆ ಎಲ್ಲೋಡಲ್ಲ ದೌಡ್ ಒಂಚೂರು ಎದ್ದು ಮನೆಯೆಲ್ಲ ಒಗಾತ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಡ್ರಿ, ಸ್ವಚ್ಛ ಮಾಡ್ಕೊರಿ. ಮೌಸ ಮಡ್ಡಿ ಅಂತ ಅಂದಿಲ್ಲಲ್ಲ. ನಮ್ಮ ಮನ್ಯಾಗ ಹಣೆ ಬರಕ್ಕೆ ಏನೂ ತಪ್ಪಂಗಲ್ಲ, ಶಾಂತಕ್ಕ ತಪ್ಪಂಗಲ್ಲ. ಆದರೂ ನಾಳೆ ಬುಧವಾರ ಏನು ತರಂಗಿಲ್ಲ ಅಂದ್ರೆ ತರಂಗಿಲ್ಲ ಅಂತ ಹೇಳ್ಬೇಕಂತ ಮಾಡೀನಿ. ಅಮಾಸೆ ಒಂದು ಐತಲ್ಲ, ಮತ್ತೆ ಅದಕ್ಕೆ ಅಮಾಸೆ ಒಂದು ಐತಿ, ದೊಡ್ಡ ಅಮಾಸೆ. ಅದಕ್ಕೆ ಇವನು ಸುಡ್ಗಾಡ್ ತಂದು ಬೇಸ್ ಕಾಸ್ಲೆ ಮನೆಗೆ ದರಿದ್ರ ಹಚ್ಕೊಳ್ಳೋದು, ದುಡಿಮಿ ದುಗ್ಗಾಣಿ ಎಲ್ಲ ಅಟ್ಟಕಟ್ಟ ಇರ್ತತಪ್ಪ. ಅರಕೇರಲ್ಲ 3 ಕೇಳಲ್ಲ, ಇವೆಲ್ಲ ಏನು ಮಾಡ್ತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟೆ ನೋಡಿ ನನ್ನ ಗಂಡಗೆ. ನಾನು ಕುಲ್ಲ ಅದ್ರಾಗ ತಿರುಪತಿಗೆ ಹೋಗೋದಂತೇಳಿ ಹಾಸಿಗೆ ಎಲ್ಲ ಒಗೆದು ಸ್ವಚ್ಛ ಮಾಡಿಟ್ಟೇನಿ. ಮನೆ ಮಡಿ ಮಾಡಕತ್ತೇನೆ. ಆದಷ್ಟು ಈ ನಮ್ಮ ಅತ್ತಿದೊಂದ್ರೆ ಆಡಿರ್ತಾವೆ ಇಂಥವು. ಆದ್ರೆ ನಾ ಏನು ತರಾಕ್ಬಿಟ್ಟಿಲ್ಲ. ನಾ ಏನು ತಂದಿಲ್ಲ ಶಾಂತಕ. ಹೌದು, ಇಲ್ಲಿಂದ ಎಷ್ಟೊತ್ತಿಗೆ ಬಿಡೋದು? ಮತ್ತೆ ನಾಳೆ ಬಿಟ್ಟು ನಾಡ್ದಂದ್ರೆ ಸಂಜೆ ಎಷ್ಟಂದ್ರೆ ಟ್ರೈನು 9:30 ಐತಿ. ನಾವು ಇಲ್ಲಿಂದ 7 ಗಂಟೆ ಅಂದ್ರೆ ಬಿಡ್ಬೇಕವ. ಮತ್ತು ಕಟ್ಟೆ ಟೈಮಿಗೆ ಹೋದ್ರೆ ಆಗಲ್ಲ. ಯಾವುದಕ್ಕೂ ಬೇಕಾದ್ರೆ ಹೋಗಿ ಸ್ಟೇಷನ್ದಾಗ ಒಂದು ಅರ್ಧ ತಾಸು ಕುಂತ್ರು ಅಡ್ಡಿ ಇಲ್ಲ. ಇಲ್ಲಿಂದ 7 ಗಂಟೆ ಅಂದ್ರೆ ಬಿಡ್ಬೇಕು. ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗತಿ. ಬಸ್ ಸ್ಟ್ಯಾಂಡಿಂದ ಒಂದು ಆಟೋ ಮಾಡ್ಕೊಂಡು ಸೀದಾ ಇದಕ್ಕೆ ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿ ಟಿಕೆಟಿಗೆ ಅದೆಲ್ಲ ಬುಕ್ಕೇ ಐತಲ್ಲ, ಯಾವ ಬುಗ್ಯಾಗ ಬರ್ತೈತಿ ಅಂತ ಕೇಳಿ ಮತ್ತು ಹತ್ತಿ ಬೇರೆ ಇಳಿಬೇಕಲ್ಲ ಅವು ಮೆಟ್ಲಾನ. ಎಷ್ಟನೇ ಪ್ಲಾಟ್ಫಾರ್ಮ್ ಅಂತ ಕೇಳಿ ಅಲ್ಲೆಲ್ಲ ಹೋಗಿ ಚೆಂದಾಗಿ ಕುಂತು
ಕಾಯ್ಬೇಕವ ಇವತ್ತಾಗ ಮತ್ತೆ ಕಟಾನ್ ಕಟೀನ ಹೋಗೋದು ಬೇಡ. ಹಂಗ ಮಾಡಂತ ಅದಕ್ಕೇನಂತ. ಅರ್ಬಿ ಗಿರ್ಬಿ ತುಂಬಿಟ್ಕೋರಿ ಮಾಡಿ ಇಟ್ಕೊಂಡಿದ್ದು ಪಳಾರೆಲ್ಲ ಇಟ್ಕೊಂಡ್ರಲ್ಲ. ನಾವು ಬರ್ತಿದ್ವಿ ಶಾಂತಕ್ಕ, ನೀವು ಬೇಕತ್ತಾಗ ಹೇಳಲಿಲ್ಲ ಕೇಳಲಿಲ್ಲ, ಬುಕ್ ಮಾಡ್ಕೊಂಡು ಹೊಂಟು ಬಿಟ್ರಿ. ಇರ್ಲಿ ಬಿಡು, ಮತ್ತೇನು ಮಾಡೋದು. ಗಣಪನ ಹಬ್ಬದಾಗ ಹೋಗ್ಬರ್ತೀವಿ. ಗಣಪನ ಹಬ್ಬದಾಗ ಮೊನ್ನೆ ನಮ್ಮ ಅಕ್ಕನ ಮಗಳು ಬೇಕಿ ಅಲ್ಲಿ ತಿರುಪತಿ ಒಳಗೆ ಪಾಳ್ಯಕ್ಕೆ ಕಳಿಸ್ತಿರ್ತಾರೆ ನೋಡ್ರಿ ಹೆಣ್ಮಕ್ಳನ್ನ. ಅದೇವಾ ಇವ್ರು ನಿಂತಿರ್ತಾರಲ್ಲ ಪಾಳ್ಯದಾಗ ಲೈನ್ಗೆ ಹಚ್ಚಿ ಬಿಡೋರು, ಅದ್ರಾಗ ಸೇವಾ ಮಾಡಕ್ಕೆ ಹೋಗಿದ್ಲು. ಆಕಿನ ಕೇಳಿದ್ವಿ, ಗಣಪತಿ ಹಬ್ಬದಾಗ ಖಾಲಿ ಇರ್ತದಂತ ತಿರುಪತಿ. ಅಂದ್ರೆ ಎಲ್ಲ ದಿಕ್ಕು ದೇಶದಾಗ ತಿರುಪತಿ ಗಣಪನ ಇಟ್ಟಿರ್ತಾರ. ತಿರುಪತಿಗೆ ಇಡ್ಲಾರ್ದವ್ರು ಅಷ್ಟೇ ಬಂದಿರ್ತಾರ. ಮನ್ಯಾಗ ಗಣಪನ ಇಟ್ಕೊಂಡು ಯಾರು ಹೊರಗೊಂಡ್ತಾರೆ ಹೇಳಿ ನೋಡೋಣ, ಹೌದಿಲ್ಲ? ಹಾಗಾಗಿ ಭಾರಿ ಖಾಲಿ ಅಂದ್ರೆ ಖಾಲಿ ಇರ್ತದಂತೆ ಗಣಪನ ಹಬ್ಬದಾಗ. ಗಣಪನ ಇಡೋ ದಿನ ಒಟ್ಟು ಒಂದು 5 ದಿನದ ಒಳಗೆ ಹೋಗ್ಬರ್ಬೇಕಂತೆ. ಅದಕ್ಕೆ ನಾವು ವಿಚಾರ ಮಾಡೇವಿ ಗಂಡ ಹೆಂಡತಿ, ಈ ಸಲ ಬರೋ ಗಣಪನ ಹಬ್ಬಕ್ಕೆ ಗಣಪನ ನಾವಂತರೂ ಹೆಂಗಿದ್ರು ಗಣಪನ ಇಡೋದಿಲ್ಲ, ಇಟ್ಟು ದಿನನೇ ಹೊಂಡ್ಬೇಕು ಅಂತ ತೀರ್ಮಾನ ಮಾಡೇವಿ. ಗಣಪನ ಇಡೋ ದಿನ ಹೋಗಿ ಆರಾಮ ನಮ್ಮ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೇವೆ. ಅಂದ್ರೆ ಅದ್ರ ಹಿಂದಿನ ದಿನ ಬಿಟ್ವಿ ಅಂದ್ರೆ ಅವತ್ತು ಬೆಳಗ್ಗೆ ಅಲ್ಲಿರ್ತೇವೆ. ಓ ಹೌದನಾ? ಈ ವಿಚಾರ ನಮಗೆ ಗೊತ್ತಾಗಲಿಲ್ಲ ನೋಡ. ಅಲ್ಲ ಆದ್ರೂ ಗೊತ್ತಾದ್ರೂ ಏನು ಉಪಯೋಗ. ನಮ್ಮನೆ ಗಣಪನ ಇಡ್ತೇವಪ್ಪ, ಇಡ್ತೇವೆ ನಮ್ಮ ಮನ್ಯಾಗ. ನಮ್ಮ ದೊಡ್ಡ ಹುಡುಗ ಹುಟ್ಟಿದ್ನಲ್ಲ, ಅವ್ ಗಣಪನ ಹಬ್ಬದ ದಿನಾನ ಹುಟ್ಟ್ಯಾನ. ಹುಟ್ಟಿದ್ದಕ್ಕೆ ಗಣಪನ ಇಡಾತೇವೆ ನಾವು. ಅಯ್ಯೋ ಮೊನ್ನೆ ನನ್ನ ಮಗ ಗಣಪನ ಇಡುನು ಅಂತ ಅಳುವುದು. ಏನು ಮಾಡ್ತೀವಿ ಹೇಳು? ಗಣಪನ ಇಡೋಣ ಅಂತ ಅಳಕತ್ರ ಅಂದ್ರೆ ಅದು ಹಂಗೆ ನಡಿಯಿಲ್ಲ ಅಂದ್ರೆ ಇಡಕ್ಕೆ ಬರಂಗಿಲ್ಲ ಅಂತ ಶಾಂತಕ್ಕ, ಹೌದಿಲ್ಲ? ಒಂದು ಹೊಸದಾಗಿ ಮನೆ ಕಟ್ಟಿಂದ ಇಡ್ತಾರಂತೆ, ಇಲ್ಲ ಗಣಪನ ಹಬ್ಬದ ದಿನ ಬೆಕ್ಕು ಕಾಮಿ ಮನ್ಯಾಗ ಆಕಳ ಇಲ್ಲ ಯಾವ್ದಾರ ಒಟ್ಟು ಡೆಲಿವರಿ ಆತಂದ್ರೆ ಇಡ್ತಾರಂತೆ. ನಮ್ಮನೆಗೆ ಯಾವ್ದು ಹಾಗೆ ಇಲ್ಲಲ್ಲ, ಏನು ಮಾಡಲಿಲ್ಲ ಅನಾರ. ಹಂಗಾಗಿ ಜಗಳ ಮಾಡ್ತೈತಿ ವರ್ಷ ಸುಮ್ಮನೆ ಕತಿ. ನಮ್ಮನೆಗೂ ಇಡ ನಡಿ ಐತವ, ಯಾವಾಗ ತಲತಲಾಂತರದಿಂದಾನು ಇಟ್ಕೊಂತ ಬಂದಾರಂತೆ. ಹಾಗಾಗಿ ನಮ್ಗೆ ವರ್ಷ ಅದನ್ನ ಇಟ್ಟಾಗ ಚಲೋನೇ ಆಗೈತಿ. ಚಲೋ ಆತ್ಬಿಟ್ರಿ ಹಂಗಾರೆ ಗಣಪನ ಹಬ್ಬದಾಗ ಹೋಗಿ ಬರ್ರಿ. ಒಳ್ಳೇದಾತ್ ಬಿಡು. ಅಯ್ಯೋ ಶಾಂತಕ್ಕ, 10,000 ರೂಪಾಯಿ ಕೊಟ್ರೆ 15 ನಿಮಿಷ ತಿರುಪತಿ ತಿಮ್ಮಪ್ಪನ ನೋಡಾಕ 2ನೇ ಬಾಗಲ್ದಾಗ ಗರ್ಭಗುಡಿಯಾಗ ಬಿಡ್ತಾರಂತೆ. ಗೊತ್ತನ? ಎಷ್ಟೊತ್ತರ ನಿಂತು ನೋಡ್ಬೋದಂತೆ. ಅದೇಂತದ ನೇತ್ರ ದರ್ಶನ ಅಂತೆ. ಅದು ಸುಮ್ಮನೆ 10,000 ರೂಪಾಯಿ ಕೊಡ್ತೇವೆ ಅಂದವ್ರಿಗೆ ಎಲ್ಲರಿಗೆ ಬಿಡಲ್ಲಂತೆ. ಆ ಚೀಟಿ ಏನೋ ಹಾಕಿರ್ತಾರಂತಪ್ಪ. ಅವತ್ತು ಯಾರ ಹೆಸರು ಬರ್ತೈತಿ ಅವ್ರ ಹೆಸರು ಬಂದವ್ರು 10,000 ರೂಪಾಯಿ ಕೊಟ್ಟು ಹೋಗಿ ನಿಂದ್ರದಂತೆ. ಹಂಗೆ ಹೋದ್ರೆ ಕೋಟ್ಯಾಧೀಶ್ವರಿ ಎಷ್ಟು ಮಂದಿ ಅದಾರ, ಎಲ್ಲರೂ 10,000 ರೂಪಾಯಿ ಹೋಗಿ ಕೊಟ್ಟು ನಿಂತ್ಕೊಂತಾರೆ, ಹೌದಿಲ್ಲ ಶಾಂತಕ್ಕ? ಅವತ್ತು ಚೀಟಿ ಒಳಗೆ ಯಾರ ಹೆಸರು ಬರ್ತೈತಿ ಅವ್ರು ಹೋಗಿ ನಿಂದ್ರದಂತೆ. ಗೊತ್ತನ? ನೋಡುವ ನಮ್ಮಪ್ಪ ತಿಮ್ಮಪ್ಪಂದು ಎಷ್ಟೈತಿ ವೈಭೋಗ. ಆಗಲಿ ಬಿಡು. 10,000 ರೂಪಾಯಿ ಕೊಟ್ಟು ಎಲ್ಲಾಕೈತೆ ನಮಗೆಲ್ಲ ನೋಡಾಕ. ಎಲ್ಲಿ ನೋಡಿದ್ರು ಎಲ್ಲಿ ನಿಂತರು ನಮ್ಮಪ್ಪನೇ. ಅಂದಂಗೆ ಶಾಂತಕ್ಕ, ಬೆಳಗ್ಗೆ ನಿನ್ನ ಮಗನ ಅಂಗಡಿಗೆ ಹೋಗಿದ್ದೆ. ಹೋಗಿ ಒಂದಿಟ್ಟು ಗುಳಿಗೆ ಅದು ಬೇಕಾಗಿದ್ವಾ ತಗೊಂಬಂದೆ. ರೊಕ್ಕ ಕೊಡಕ್ಕೆ ಹೋದ್ನೇವ, ಅವನೇ ಬೇಡ ಅಂದ. ಹೌದನ? ಇರ್ಲಿ ಬಿಡು, ಅದನ್ನೇ ರೊಕ್ಕ ಕೊಡ್ತಿ. ಇರ್ಲಿ, ಏನಾಗಲ್ಲ. ಏನು ಕಳ್ಳು ಬಳ್ಳಿ ಅನ್ನೋದೇನು ಬರೀ ರೊಕ್ಕದ ಮೇಲೆ ನಿಂತತನ? ಇರ್ಲಿ ಬಿಡು. ಯಾಕೆ ಆರಾಮಿದ್ದಿದ್ದಿಲ್ಲನ? ಇಲ್ಲ ಶಾಂತಕ್ಕ, ಆರಾಮಿದ್ದೆ. ಯಾಕೋ ನೆಗಡಿ ಒಂಥರಾನ ಮೂಗು ಸೋರ್ತಾ. ಆಮೇಲೆ ಇದು ಏನದು ಒಂಚೂರು ಕಡಿಮೆಗಿತ್ತು ಗುಳಿಗೆ ತೊಗೊಂಡ್ಮೇಲೆ. ಆಮೇಲೆ ತಲೆ ಹೊಡ್ತಾ, ಮೈಕೈ ನೋವು, ಹಂಗಾಗಿ. ಹೌದನ? ಚಲೋ ಆತ್ಬಿಡು ತಂದಿದ್ದು. ಅಂತಂಗೆ ಶಾಂತಕ್ಕ, ಬಿಗ್ ಬಾಸ್ ನೋಡಾತಿಯನ? ಭಾರಿ ಮಜಾ ಆಯ್ತಂತ. ಅಯ್ಯೋ ರಾತ್ರಿ ನಾನಂತರ ನೋಡೋದ ಹೋಗತ್ತಾಗ. ಸೀಕ್ರೆಟ್ ರೂಮಿಗೆ ಹಾಕ್ಯಾರಲ್ಲ ಆಕಿನ್ನ ರಕ್ಷಿತಾನು ಧ್ರುವಂತು. ನಾವು ನಾಗವಲ್ಲಿ ಮಾಡ್ದಂಗೆ ಮಾಡ್ತಾನವ ಕರ್ಕರಿನ ತಗ ಶಾಂತಕ್ಕ. ಹಿಂಗೆ ಕೈ ಬಡದೆ ಸುಮ್ಮನೆ ಕೇಳಿದೆ ಅಂತೇಳಿ ಜಿಗಿದೆ ಆಡ್ತಾನ ಒಂದಳತಿ. ಅಯ್ಯೋ ಪಾಪ ಎರಡನ್ನೂ ಅಲ್ಲಿ ಹಾಕಿ ಅದ್ರದ್ದೊಂದು ಬಾಳೆ ಬೆಂಗಡಿಗೆ. ಇಲ್ಲ ನಾನು ನೋಡಲ್ಲ, ಅದನ್ನು ಬೇರೆ ಇರ್ತಾವಲ್ಲ ಅವತ್ತಿಗೆ ಅವನ ನೋಡ್ಕೊಂತ ಕುಂದ್ರದೆ. ಯಾವ್ದಾರ ಪಿಕ್ಚರ್ ಹಚ್ಚಿರ್ತಾನೆ ನನ್ನ ಗಂಡ, ಇಲ್ಲಾಂದ್ರೆ ನ್ಯೂಸು ಅವೇ ಹೊಳ ಹಾಡಿದ್ದಾಡ ಕಿಸ್ಬಾಯ್ದಾಸ ಅಂತೇಳಿ ಆಗಿದ್ದನ್ನೇ ತೋರಿಸ್ತಿರ್ತಾರೆ. ಅದ್ರಾಗ ಮೊನ್ನೆ ನಿನ್ನೆ ಐತಾರನ ದಾವಣಗೆರೆಗೆ ಸಾಮನ ಸುಶಂಕರಪ್ಪ ತೀರ್ಕೊಂಡ್ರಂತಲ್ಲ. ಅಯ್ಯೋ ದಾವಣಗೆರೆಗೆ ಎಲ್ಲ ಬಂದಂತೆ. ಮತ್ತೆ ನಮ್ಮ ಒಬ್ಬಕ್ಕೆ ಎಲ್ಲದಾಳ, ಆಕೆ ಹೆಸರು ಏನವ, ದಾವಣಗೆರೆಗೂ ನನಗೆ ಗೊತ್ತಿದ್ದರ ಅದರ ಕೀರ್ತಿ, ಮತ್ತೆ ಇನ್ನೊಬ್ರು ಪವಿತ್ರ ಅಂತಾನೆ ಏನೋ ನನಗೆ ಮಗಳ ಗೆಳತಿ ಅಂತೆ. ಆಕೆ ಫೋನ್ ಹಚ್ಚಿದ್ಲ, ದಾವಣಗೆರೆ ಹಿಂಗಾಗೈತಿ ಮತ್ತೆ ಅಲ್ಲೆಲ್ಲ ಬಂದದಾವು, ಇಲ್ಲೇ ಅಲ್ಲಿ ಹೆಂಗೈತಿ ಅಂದ್ರೆ ಇಲ್ಲೇನು ಪರ್ಕ್ ಬೀಳ್ತೈತಿ, ಏನಿಲ್ಲವ ಇಲ್ಲೆಲ್ಲ ಚಾಲೂನೇ ಅದಾವು ಅನ್ನತ್ತಿದ್ಲಿಕ್ಕೆ. ಭಾಳ ಮಂದಿ ಅದಾರ ನನಗೆ ಗೊತ್ತಿದ್ದಾರ ಹಂಗೆ ನೋಡಕ್ಕೆ ಹೋದ್ರೆ. ಸುಮಾರು ಮಂದಿ ಅವ ನನ್ನ ಮಗಳ ಗೆಳತಿಯಾರ. ಕೀರ್ತಿ ಅಂತೆ, ಪವಿತ್ರ ಅಂತೆ, ಆಮೇಲೆ ವೇದ ಅಂತೆ, ಆಮೇಲೆ ಯಾರದು ಇನ್ನೂ ವಿಚಿತ್ರ ಭಾಳ ಹೆಸರು ಅದಾವು. ಮಾತಾಡ್ತಿರ್ತಾಳೆ ಫೋನ್ಯಾಗ, ನಂಗಿನ್ನೂ ಅಷ್ಟು ಪಕ್ಕ ನೆನಪಿಲ್ಲ. ಹುಡುಗರು ಯಾರು ಇಲ್ಲಂತ ಫ್ರೆಂಡ್ಸು? ಇಲ್ಲ ಹುಡುಗರು ಯಾರಿಲ್ಲ ಫ್ರೆಂಡ್ಸ್, ಸುಳ್ಳು ಅನ್ಬಾರ್ದ ಪಾಪ. ಹಂಗೆ ಹುಡುಗರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ನನ್ನ ಮಗಳು. ಎಲ್ಲಿ ಮದಿ ಫಿಕ್ಸ್ ಆಗೈತಿ, ಹುಡುಗರು ಫ್ರೆಂಡ್ಸ್ ಮಾಡ್ಕೊಂಡು ಏನು ಮಾಡ್ತಾಳೆ? ಹೋಗಲೆ ನೀ ಇಲ್ಲದ ಹೇಳ್ಬೇಡ. ಹಂಗೆಲ್ಲ ಇಲ್ಲ, ನನ್ನ ಮಗಳು ಅವಾಗ ಮಾಡ್ಕೊಂಡಿಲ್ಲ, ಈಗ ನಾನು ಮಾಡ್ಕೋತಾಳ. ಫ್ರೆಂಡ್ಸ್ ಯಾರಿಲ್ಲ. ಅಲ್ಲ ಹಂಗೆ ಕೇಳಿದೆ ಅಷ್ಟೇ. ಇರ್ಲಿ ಬಿಡಿ, ಇದ್ರಿ ಏನಾಗದೈತಿ.
ಸರಿಯ ಶಾಂತಕ, ನಾನು ಹೊಕ್ಕನ ಮನೆ ಕಡೆ ಭಾಳ ಹತ್ತತ್ ನಿಂತು. ಶಾಂತಕ ನನಗನ್ನಿಸ್ತತಿ ಬಿಡಾಡಿ ಕಟ್ಟಿಗೆ ಗಿಟ್ಟಿಗೆ ಏನಾರ ಕದಿಬೇಕು ಅಂತ ಬಂದಿರ್ಬೇಕು. ಇಲ್ಲಾಂದ್ರೆ ಅಷ್ಟು ಸುಲಭ ಕುಂಗ್ರು ಬಿದ್ರೆ ಹೋಗಿದ್ಲನ ಆಕೆ ಇನ್ನೊಟ್ಟು ಹುಡುಕಾಡ್ತಿದ್ಲು. ಅದು 150 ರೂಪಾಯಿ ಕೊಟ್ಟನಿ ಅಂತ ನಾಟಕ ಮಾಡ್ತಾಳೆ. ಈಕೆ ಕೈಯಾಗ ಯಾವ ಉಂಗ್ರನೂ ನಾನು ನೋಡಿಲ್ಲ ಬಿಡು. ಮತ್ತು ಇವತ್ತಿನವರೆಗೆ ಯಾರಿಗೆ ಗೊತ್ತು ಹಿಂಗ್ರೇನು ಬಿದ್ದಂಗಿಲ್ಲ. ಕಟ್ಗಿನೇ ಒಂದು ನಾಲ್ಕು ತೊಗೊಂಡು ಹೋದ್ರಾತು ಅಂತ ಏನಾರ ವಿಚಾರ ಮಾಡಿದ್ಲ ಏನೋ ನನಗೇನು ಗೊತ್ತು. ನಾನು ಓದ್ರಿದೆ ಸುಮ್ಮನೆ ಒಂಚೂರು ನಿಂತು ನೋಡ್ಬೇಕಿತ್ತು ಏನು ತೊಗೊಂತಾಳ ಅಂತ ಗೊತ್ತಾಕಿತ್ತು. ಅವ್ರು ಬೆಂಡ್ಲಿ ಹಿಂಗಾಗೇನೆ ಆಗಿರ್ಜಿ. ಹಿಂಗಾಗೆ ನಾನು ಅವ್ರಿಗೆ ಒದ್ರದ್ ಮತ್ತು ನನ್ನ ಗಂಡಿಗೆ ಯಾಕೆ ಒದರ್ತೇನೆ. ಕಟ್ಗೆ ಕಡ್ದು 4 ಒಳಗಿಡ್ರಿ, ಬಡ 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 ಒಳಗಿಡ್ರಿ ಅಂತೇಳಿ ಹಾದು ಬಿದ್ದಾಗ ಹಿಂಗೆ ಬಿದ್ರೆ ಮತ್ತು ಹಂಗೆ ಹೋಗೋರು ಬರೋರು 4 ಇಟ್ಕೊಂಡು ಹೋಗ್ಬಿಡ್ತಾರೆ. ಹೌದಿಲ್ಲ? ಮೊದಲು ಕಟ್ಟಿಗೆ ಯಾವ ಪರಿ ತುಟ್ಟದವು, ಸಿಲಿಂಡ್ರ್ ತುಟ್ಟೈತಿ, ಬೇಕವ ಜೀವನಕ್ಕೆ ಯಾವ್ದಿಲ್ಲ ಯಾವ್ದು ಬೇಡ ಹೇಳು. ಹೇಳಿದ ಮಾತು ಇವೇನು ಕೇಳ್ತಾವ. ಮತ್ತೆ ನೋಡ್ಬೇಕು ಏನು ಓದಿರ್ತಿ ನೀನು ತಲೆ ಹಿಡ್ಸಾಕ ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ ನೋಡು ಒಂದಿಟ್ಟು ಅಂತ ಓದಿರ್ತಾವ. ಮತ್ತೆ ಏನು ಮಾಡ್ತಿ? ಮನೆ ಬಾಳೆ ದುಡ್ಡು ಹೇಳ್ಬಾರ್ದ. ಈಗ ನೋಡಿ ಇದನ್ನು ಕುತ್ಕೊಂಡು ನಾನು ಮುರಿಬೇಕು. ಈ ಕಟ್ಟಿಗೆನ ಮುರಿದಿಡ್ಬೇಕು ಈಗೆಲ್ಲ ತೆಗೆದು. ಏನು ನೋಡ್ತೇನೆ ಆದ್ರೆ ಮಾಡ್ತೇನೆ, ಇಲ್ಲಾಂದ್ರೆ ಮೊಣಕೈ ಗಿಣಕೈ ಕೈ ಕಾಲು ನೋವು ಮಾಡ್ಕೊಂಡು ಕೂತ್ರೆ ಮನೆ ಬಾಳೆ ಆಗ್ಬೇಕಲ್ಲ. ಶೋ ದೇವ್ರೆ, ಅದಕ್ಕೆ ನಾನು ಮಾಡಕ್ಕೆ ಹೋಗಲ್ಲ. ಇವ್ರಿಗೆ ಹೇಳ್ತೇನೆ ತೆಗೆದೆಲ್ಲ ಇಡ್ರಿ ಅಂತೇಳಿ. ಅಂದಂಗೆ ಶಾಂತಕ್ಕ ಮಡಿದು ಹಾಸ್ಕೊಳಕ್ಕೆ ಒಂದು ಬೆಡ್ಶೀಟು, ಹೊಚ್ಕೊಳಕ್ಕೆ ಒಂದು ಬೆಡ್ಶೀಟು, ಏನು ಯಾವುದಕ್ಕೂ ಬೆಚ್ಚಗೆ ಇಟ್ಕೊಂಡ ಬಿಡ್ರಿ. ಶೂಟ್ರ್ ಇಟ್ಕೊಡ್ರಿ ಶಾಂತಕ್ಕ. ಈ ಪರಿ ತಂಡ ಐತಿ. ಹೌದಾ? ಟ್ರೈನ್ಯಾಗ ಗಾಳಿಗೆ ಬದುಕೋದುಂಟ ಒಲ್ವರಿ ಹೋಗೋದು ಮೊದಲ ಟ್ರೈನ್. ಹೌದಿಲ್ಲ? ನೀವು ಬೆಚ್ಚಗೆ ಒಂದೆರಡು ಶೂಟ್ರು ಹಾಸ್ಕೊಳಕ್ಕೆ ಹೊಚ್ಕೊಳಕ್ಕೆ ಎಲ್ಲ ಇಟ್ಕೊಂಡೇ ಬಿಡ್ರಿ. ನಾನು ಇಟ್ಕೊಂಡೇನೆ. ಮತ್ತೆ ತಲೆ ಕಟ್ಟೋದು ಇದು ಒಂದೆರಡು ಸಂದು ಒಂದೆರಡು ಹುಡುಕ್ಯಾಡಿ ತೆಗೆದು ಒಗದಿಟ್ಟೇನಿ ಒಯ್ಬೇಕಂತೇಳಿ. ಶಾಲೆ ಇಟ್ಕೊಂಡೇವ. ಮತ್ತು ನಂದೆಲ್ಲ ಶೂಟ್ರ್ ಅಷ್ಟ್ರಿಗೂ ಇದು ನನ್ನ ಮಗಳದೊಂದು ಐತಿ ಶೂಟ್ರ್. ಅವ್ರವ್ರದವ್ರವ್ರು ಪ್ಯಾಕ್ ಮಾಡ್ಕೊಂಡಾರವ. ಈಗೇನು ಸಣ್ಣರ ನಾವೆಲ್ಲ ಹೇಳಿ ಕೇಳಿ ಅರ್ಬಿ ಇಡಾಕ. ಎಲ್ಲ ದೊಡ್ಡವರಾಗ್ಯಾರ. ಅವ್ರಿಗೆ ಏನೇನು ತಿಳಿತೈತಿ ನೀವು ಇಟ್ಕೋರಪ್ಪ ನಿಮ್ಮ ಅರ್ಬಿ ಅಂತ ಹೇಳ್ಬಿಟ್ಟೆ ನಾನು. ಅದು ಕರೆ. ನನ್ನ ಗಂಡು ನಾನೇ ಇಡ್ಬೇಕು ನೋಡುವ. ಅಯ್ಯ ಮತ್ತು ಗಂಡುಗಳದ್ದು ಹೆಂಡ್ತಿನೇ ಇಡ್ಬೇಕು. ಮತ್ತೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಎಂಥದ್ದು ಬೇಕು ಅಂತ ಹೇಳ್ತಾರೆ ಅಷ್ಟೇ. ಮಡಿಚಿ ಜಂದಾಗಿ ತೆಗೆದು ಇಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ. ಇಲ್ಲ ಅಂದರೆ ಒಂದು ಲುಂಗಿ ಪಂಜಾಗ ಬರಕ್ಕೆ ರೆಡಿ ಆಕಾರ ಅವ್ರು. ಹೌದಿಲ್ಲ? ಬೇಡಪ್ಪ ಅಂತೇಳಿ ನಾವೇ ಅರ್ಬಿ ಇಡ್ಬೇಕು.